ಇನ್ನು ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ನಲ್ಲಿ ಎಸ್ಐಟಿಯಿಂದ ತನಿಖೆ ಚುರುಕುಗೊಂಡಿದೆ. ಹಾಸನ ಜಿಲ್ಲೆಯ 18 ಕಡೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಿನ್ನೆ ರಾತ್ರಿ 3:30ರವರೆಗೂ ಶೋಧ ಮಾಡಿದ್ದಾರೆ ಅಧಿಕಾರಿಗಳು. ಈ ಪೆನ್ಡ್ರೈವ್ ಲೀಕ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ, ಬೇಲೂರು, ಸಕಲೇಶಪುರ, ಚನ್ನರಾಯಪಟ್ಟಣ ಸೇರಿ ಸುಮಾರು 18 ಕಡೆ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಪರಿಶೀಲನೆ ಆಗಿದೆ. ಪ್ರೀತಂ ಗೌಡ ಆಪ್ತರಾದ ಶರತ್ತು, ಪುನೀತು, ಕಿರಣ್ಗೂ ಕೂಡ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಾದ ಪುಟ್ಟರಾಜು, ನವೀನ್ ಗೌಡ, ಪ್ರಜ್ವಲ್ ರೇವಣ್ಣ, ಮಾಜಿ ಕಾರು ಚಾಲಕ ಕಾರ್ತಿಕ್, ಶಶಿ, ಚೇತನ್ ಗೌಡ ಇಷ್ಟೂ ಜನರ ನಿವಾಸಗಳ ಮೇಲೆ ದಾಳಿಯಾಗಿದೆ. ಪ್ರೀತಂ ಗೌಡ ಆಪ್ತ ಶರತ್ ಐಫೋನ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಕೆಲ ಪೆನ್ಡ್ರೈವ್ ಸೇರಿ ಮಹತ್ವದ ಸಾಕ್ಷ್ಯ ದಾಖಲೆಗಳು ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿಯ ಅಧಿಕಾರಿಗಳು. ಎಷ್ಟು ಜನರಿಗೆ ಉರುಳಾಗುತ್ತೆ ಈ ಪ್ರಕರಣ ಅಂತ ಗೊತ್ತಿಲ್ಲ. ಇಷ್ಟೊಂದು ಗಂಭೀರವಾಗುತ್ತೆ ಅಂತ ಹೇಳಿ ಯಾರು ಈ ಪೆನ್ಡ್ರೈವ್ ಅನ್ನ ಲೀಕ್ ಮಾಡಿದಾರಲ್ಲ ಅವ್ರಿಗೂ ಗೊತ್ತಿರಲಿಲ್ವೇನೋ. ಇಷ್ಟೊಂದು ಗಂಭೀರ ಆಗ್ಲಿಕ್ಕಿಲ್ಲ ಈ ಪ್ರಕರಣ ಅಂತ ಅಂದುಕೊಂಡಿರಬಹುದು. ಆದರೆ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡ್ತು. ಎಸ್ಐಟಿ ಈಗ ತನಿಖೆ ಮಾಡ್ತಾ ಇದೆ. ಸಾಕಷ್ಟು ಜನರ ಮೇಲೆ, ಅವರ ಮನೆಗಳ ಮೇಲೆ, ಆಪ್ತರ ಮನೆಗಳ ಮೇಲೆ ದಾಳಿ ಆಗ್ತಾ ಇದೆ. ಈ ಪೆನ್ಡ್ರೈವ್ ಹೇಗೆ ಲೀಕ್ ಆಯಿತು? ಇಷ್ಟೊಂದು ಪೆನ್ಡ್ರೈವ್ ಎಲ್ಲಿಂದ ಬಂತು? ಈ ವಿಡಿಯೋಗಳನ್ನು ವೈರಲ್ ಮಾಡಿದಂಥವ್ರು ಯಾರು? ಹೌದು, ವಿಡಿಯೋ ಸಿಕ್ಕಿದ್ದು ಹೌದು, ಅದರ ವೈರಲ್ ಮಾಡಿದ್ಯಾರು? ಯಾಕಾಗಿ? ಇದರ ಬಗ್ಗೆ ತನಿಖೆ ಆಗ್ತಾ ಇದೆ. ಇನ್ನು ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ನಲ್ಲಿ ಎಸ್ಐಟಿಯಿಂದ ತನಿಖೆ ಚುರುಕುಗೊಂಡಿದೆ. ಹಾಸನ ಜಿಲ್ಲೆಯ 18 ಕಡೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಿನ್ನೆ ರಾತ್ರಿ 3:30ರವರೆಗೂ ಶೋಧ ಮಾಡಿದ್ದಾರೆ ಅಧಿಕಾರಿಗಳು. ಈ ಪೆನ್ಡ್ರೈವ್ ಲೀಕ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ, ಬೇಲೂರು, ಸಕಲೇಶಪುರ, ಚನ್ನರಾಯಪಟ್ಟಣ ಸೇರಿ ಸುಮಾರು 18 ಕಡೆ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಪರಿಶೀಲನೆ ಆಗಿದೆ. ಪ್ರೀತಂ ಗೌಡ ಆಪ್ತರಾದ ಶರತ್ತು, ಪುನೀತು, ಕಿರಣ್ಗೂ ಕೂಡ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಾದ ಪುಟ್ಟರಾಜು, ನವೀನ್ ಗೌಡ, ಪ್ರಜ್ವಲ್ ರೇವಣ್ಣ, ಮಾಜಿ ಕಾರು ಚಾಲಕ ಕಾರ್ತಿಕ್, ಶಶಿ, ಚೇತನ್ ಗೌಡ ಇಷ್ಟೂ ಜನರ ನಿವಾಸಗಳ ಮೇಲೆ ದಾಳಿಯಾಗಿದೆ. ಪ್ರೀತಂ ಗೌಡ ಆಪ್ತ ಶರತ್ ಐಫೋನ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಕೆಲ ಪೆನ್ಡ್ರೈವ್ ಸೇರಿ ಮಹತ್ವದ ಸಾಕ್ಷ್ಯ ದಾಖಲೆಗಳು ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿಯ ಅಧಿಕಾರಿಗಳು. ಎಷ್ಟು ಜನರಿಗೆ ಉರುಳಾಗುತ್ತೆ ಈ ಪ್ರಕರಣ ಅಂತ ಗೊತ್ತಿಲ್ಲ. ಇಷ್ಟೊಂದು ಗಂಭೀರವಾಗುತ್ತೆ ಅಂತ ಹೇಳಿ ಯಾರು ಈ ಪೆನ್ಡ್ರೈವ್ ಅನ್ನ ಲೀಕ್ ಮಾಡಿದಾರಲ್ಲ ಅವ್ರಿಗೂ ಗೊತ್ತಿರಲಿಲ್ವೇನೋ. ಇಷ್ಟೊಂದು ಗಂಭೀರ ಆಗ್ಲಿಕ್ಕಿಲ್ಲ ಈ ಪ್ರಕರಣ ಅಂತ ಅಂದುಕೊಂಡಿರಬಹುದು. ಆದರೆ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡ್ತು. ಎಸ್ಐಟಿ ಈಗ ತನಿಖೆ ಮಾಡ್ತಾ ಇದೆ. ಸಾಕಷ್ಟು ಜನರ ಮೇಲೆ, ಅವರ ಮನೆಗಳ ಮೇಲೆ, ಆಪ್ತರ ಮನೆಗಳ ಮೇಲೆ ದಾಳಿ ಆಗ್ತಾ ಇದೆ. ಈ ಪೆನ್ಡ್ರೈವ್ ಹೇಗೆ ಲೀಕ್ ಆಯಿತು? ಇಷ್ಟೊಂದು ಪೆನ್ಡ್ರೈವ್ ಎಲ್ಲಿಂದ ಬಂತು? ಈ ವಿಡಿಯೋಗಳನ್ನು ವೈರಲ್ ಮಾಡಿದಂಥವ್ರು ಯಾರು? ಹೌದು, ವಿಡಿಯೋ ಸಿಕ್ಕಿದ್ದು ಹೌದು, ಅದರ ವೈರಲ್ ಮಾಡಿದ್ಯಾರು? ಯಾಕಾಗಿ? ಇದರ ಬಗ್ಗೆ ತನಿಖೆ ಆಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.